ಕೇಳೋದು ಎಲ್ಲ ಆಗ್ಬಿಟ್ಟಿದೆ ಸರ್. ಇನ್ನೇನಿದ್ರು ನಾವ್ ಮಾಡು ಇಲ್ಲವೇ ಮಡಿ ತರ ಏನಾದ್ರೂ ಒಂದ್ ಮಾಡಿ ಇಡೀ ರಾಜ್ಯದ ಜನ ಇವ್ರ ವಿರುದ್ಧ ದಂಗೆ ಎದ್ದೊಳ್ಬೇಕು. ಅಲ್ಲಿವರೆಗೂ ಇದನ್ನ ಇವ್ರು ಯಾವ್ದೇ ಕಾರಣಕ್ಕೂ ಕೈ ಬಿಡಲ್ಲ ಸರ್. ಆಮೇಲೆ ಜಾಸ್ತಿ ಪರಿಹಾರ ಕೊಡ್ತೀನಿ ಅಂತ ಇದೆಯಲ್ಲ ಸರ್ಕಾರ, ಶ್ವೇತಾ ಅವರೇ, ಯಾಕೆ ಪರಿಹಾರ ಯಾಕೆ ಬೇಡ? ನೀವು ಯಾಕೆ, ನಿಮ್ಗೆ ಯಾಕೆ ಈ ಧೋರಣೆ ಯಾಕೆ ಅನ್ನೋಂಥ ಒಂದು ಪ್ರಶ್ನೆ ಸಹಜವಾಗಿ ಅವ್ರು ಕೇಳ್ತಾರೆ ಅಂತ. ಸರ್ ವರ್ಷದ ಕಳ್ಕೊತಾರೆ ಅಂತಾರೆ, ಆ ತರ ನಮ್ ಪರಿಸ್ಥಿತಿ ಆಗೋದು. ಇವ್ರು ಯಾರ್ದೋ ಕೊಡೋ ಪರಿಹಾರ ಒಂದ್ ಸ್ವಲ್ಪ ದುಡ್ಡು ಇಟ್ಕೊಂಡು ನಾವ್ ಜೀವನ ನಮ್ ತಲೆಮಾರುಗಳನ್ನ ಸಾಕಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನಮ್ ಭೂಮಿ ನಮ್ದು ಎಷ್ಟೊಂದ್ ತಲೆಮಾರನ ಕಾಯುತ್ತೆ, ಅದನ್ನ ಬಿಟ್ಬಿಡಿ, ನಮ್ ಪಾಡ್ ನಾವ್ ನೆಮ್ಮದಿಯಾಗಿದ್ದೀವಿ, ನಮ್ ನೆಮ್ಮದಿ ಹಾಳು ಮಾಡ್ಬೇಡಿ ಅಂತಾನೆ ಸರ್ ನಾವು ಪ್ರತಿ ದಿನಾನು ಕೇಳ್ತಾ ಇರೋದು. ಓಕೆ, ಆಯ್ತು ಶ್ವೇತಾ ಅವರೇ, ಥ್ಯಾಂಕ್ ಯು. ಓಕೆ, ಮತ್ತೊಬ್ರು ಹೇಮಂತ್ ಅಂತ ಇದ್ದಾರೆ. ಹೇಮಂತ್ ಅವ್ರ ನಮಸ್ಕಾರ. ಹಲೋ ಸರ್, ಇಲ್ಲಿ ಬೆಡದಿ ಟೌನ್ಶಿಪ್ ಕೆಂಡ ಮುಚ್ಚಿದ ಬೆಂಕಿ ಹೆಂಗಿದೆ, ಏನಾಗಿದೆ ಅಂದ್ರೆ ರೈತರು ಯಾರು ಒಪ್ಪಿಲ್ಲ, ಯಾರೋ ಊರಲ್ಲಿ ಒಬ್ರು ಇಬ್ರು ಒಪ್ಪಿರೋರ್ನ ಅವರು ಬಳಸ್ಕೊಂಡು ಈಗ ನಿಮ್ ಸರ್ಕಾರ ಹಲೋ ಈಗ ನಿಮ್ ಸರ್ಕಾರ ದೌರ್ಜನ್ಯ ನಡೆಸ್ತಾ ಇದೆ ರೈತರ ಮೇಲೆ. ಇವತ್ತು ಯಾರೋ ಒಬ್ರು ಸರ್ವೆ ಮಾಡ್ತೀನಿ ಅಂತ ಕರ್ಸ್ಬಿಟ್ಟು ಇಲ್ಲೆಲ್ಲ ಗಲಾಟೆಯಾಗಿ ಇವತ್ತು ಎಲ್ಲ ಇದಾಗಿದೆ. ಸರ್ ರೈತರು ಇಲ್ಲಿ ಯಾರು ಒಪ್ಪಿಲ್ಲ ಸರ್, 90% ಒಪ್ಪಿಲ್ಲ. ಯಾರೋ ಬಂಡವಾಳಶಾಹಿಗಳು ಇದು ಕಾಂಗ್ರೆಸ್ ಪರವಾಗಿರೋರು ಇವರು ಇಲ್ಲಿ ದಂಗೆ ಎಬ್ಬಿಸಕ್ ಮಾಡ್ತಾ ಇದಾರೆ ರೈತರ ನಡುವೆ ತಂದಿಕ್ಕೆ. ಬಟ್ ರೈತರು, ನಿಜವಾದ ರೈತರು, ಬೆಳೆ ಬೆಳೀತಾ ಇರೋ ರೈತರು ಯಾರು ಒಪ್ಪಿಲ್ಲ. ಯಾರು ಕೈಲಾಗ್ದಿರ 16 ಎಕರೆ ಜಮೀನ್ ಮಾಡಿಕೊಂಡವ್ರು ಅವರು ಮಾರಕ್ಕೆ ರೆಡಿ ಅವ್ರೆ ಒಂದ್ 10%. ಇನ್ನು 90% ರೈತರು ಯಾರು ಒಪ್ಪಿಲ್ಲ ಸರ್ ಇಲ್ಲಿ. ಅಲ್ಲ, ಅದು ಯಾರೋ ಬಂದಿದ್ರಂತಲ್ಲ ಅಧಿಕಾರಿಗಳು, ಯಾರೋ ಬಂದವರು. ಇವತ್ತು JMC ಅವ್ರು ಬಂದಿರು, ಇವತ್ತು JMC ಗಾಡಿ ಬಂದಿತ್ತು. ರೈತರು ಇಲ್ಲಿ ಒಂದ್ ಕಡೆ ಕುಂದಿಸ್ಕೊಂಡು ಪೊಲೀಸರು ಇಲ್ಲಿ ಮಾತಾಡ್ತಾ ಇದ್ರು. JMC ನಾವು ಬಿಡಲ್ಲ, ಸರ್ಕಾರದಿಂದ ಇದು ತೀರ್ಮಾನ ಆಗ್ಬೇಕು, ರೈತರು 90% ಒಪ್ಪಿಲ್ಲ, ಅದರಿಂದ ಇದು ಸರ್ವೆಗೆ ಬಿಡಲ್ಲ ನಾವು ಅಂತ ರೈತರು ಇಲ್ಲಿ ಕುಂತಿರೋ ಒಂದ್ ಕಡೆ. ಪೊಲೀಸರು ಆ ಕಡೆ ಇನ್ನೊಂದ್ ಸೈಡು ಅಧಿಕಾರಿಗಳನ್ನ ಕಳಿಸಿ ಅಳಿಸ್ತಾ ಇದ್ರು. ರೈತರು ರೊಚ್ಚಿಗೆದ್ದ ರೈತರು ಹೋಗಿ ಅಳಿತಾ ಇರೋರ್ನ ಹೊಡೆದಿ ಏನೋ ಗಲಾಟೆ ಆಯ್ತು. ಒಂದ್ ಸ್ವಲ್ಪ ರೈತರಿಗೂ ಅಧಿಕಾರಿಗಳ ನಡುವೆ ಗಲಾಟೆಯಾಗಿ ಆ ಗಾಡಿಗಳನ್ನ ಕಳಿಸಿದ್ದಾರೆ ಹಿಂದಕ್ಕೆ. ಬಟ್ ರೈತರಿಂದ ಇಲ್ಲ ಕಾಯ್ತಾ ಇದ್ದಾರೆ. ರೈತರು ಅದೇ ಸ್ಪಾಟ್ ಅಲ್ಲಿ ಇದ್ದಾರೆ, ಇನ್ನ ಮಂಡಳಿ ದುಡಿತಾವು ಇಲ್ಲೇ ಕಾಯ್ಕೊಂಡು ಕುಂತಿದ್ದಾರೆ ರೈತರು, ಪಾರ್ಕೆಟ್ಕೊಂಡು ರೈತ ಮಹಿಳೆಯರು ಎಲ್ಲ ಸೇರಿ. ಅಲ್ಲ, ಪೊಲೀಸರಿಗೆಲ್ಲ ತಲೆಗೆಲ್ಲ ಹೊಡೆದ್ಬಿಟ್ಟಿದ್ದೀರಲ್ಲ. ಪೊಲೀಸರಿಗೆ ರೈತರು ಹೊಡಿಲಿಲ್ಲ ಸರ್, ರೈತರು ಪೊಲೀಸರು ಹೊಡಿಲಿಲ್ಲ, ಆಯಾ ತಪ್ಪು ಬಿದ್ದಿರೋದು ಅದು ಸುಳ್ಮ ಇದು. ಪೊಲೀಸರು ಹೊಡೆಯೋದು ನಮ್ಮ ಉದ್ದೇಶನೂ ಅಲ್ಲ. ಯಾಕಂದ್ರೆ ನಾವು 475 ಹೋರಾಟ ಮಾಡ್ತಾ ಇದ್ದಾರೆ ರೈತರು. ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆದೇ ಹೋದಂಗೆ ಹೋರಾಟ ಮಾಡ್ತಾ ಇದ್ರು. ಈ ಅಹಿತಕರ ಘಟನೆಗೆ ಕಾಂಗ್ರೆಸ್ ಸರ್ಕಾರನೇ ಕಾರಣ. ಯಾಕಂದ್ರೆ ರೈತರು ಹೋರಾಟ ಮಾಡ್ತಾ ಇದಾರೆ ಒಂದ್ ಕಡೆ, ಇವ್ರು ಏಂತಕ್ಕೆ JMC ಮಾಡ್ಬೇಕು, ರೈತರು ಮಧ್ಯೆ ಯಾಕೆ ಈ ತರ ಮಾಡ್ತಾ ಇದ್ದಾರೆ? ರೈತರು ಒಂದು ಶಾಂತಿಯುತ ಹೋರಾಟ ಮಾಡ್ತಾ ಇದ್ದಾರೆ ಅವರ ಭೂಮಿಯವರು ಉಳಿಸ್ಕೊಳಕ್ಕೆ. ಬಟ್ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಮೂಲೆಯಲ್ಲಿ ಬಂದು JMC ಮಾಡೋದು, ಈ ಕಳ್ಳಾಟ ಮಾಡ್ತಾ ಇದೆ. ಈ ರುಚಿಗೆದ್ದ ರೈತರು ಆತರ ಮಾಡಿದ್ದಾರೆ. ಬಟ್ ಪೊಲೀಸರು ಹೊಡೆಯೋ ಉದ್ದೇಶ ಯಾರಿಗೂ ಇಲ್ಲ. ಏನೋ ಆಯ ತಪ್ಪು ಏನೋ ಬಿದ್ದಿರ್ಬೋದಷ್ಟೇ. ರೈತರು ಯಾರನ್ನೋ ಇದಲ್ಲ ಹೊಡೆಯೋ ಅಂತ ಪೊಸಿಷನ್ ಇಲ್ಲ. ಅವ್ರ ಭೂಮಿ ಉಳಿಸ್ಕೊಳಕ್ ಓಡಾಡ್ತಾ ಇದ್ದಾರೆ ಅಷ್ಟೇ. ರೈತರಿಗೆ ಯಾರ ಮೇಲೂ ದ್ವೇಷ ಇಲ್ಲ. ಇಲ್ಲಿ ಪರವಾಗಿದ್ದಾರೆ ಅಂತಾರಲ್ಲ 10%, ಅವ್ರ ಮೇಲೂ ದ್ವೇಷ ಇಲ್ಲ. ರೈತರು, ನಿಜವಾದ ರೈತರು ಯಾರ ಮೇಲೂ ದ್ವೇಷ ಇಲ್ಲ. ಬಟ್ ಏನಾಗಿದೆ, ರೈತರು ಉಗ್ಗಿದ್ನ ನಮ್ ಭೂಮಿಯಲ್ಲಿ ಹೊಂಟೋಗುತ್ತೋ, ಯಾರು ಬಂದು ನಮ್ ಕೈ ಹಿಡಿತಾರೇನೋ, ಯಾರು ಬಂದು ನಾವು ಸಪೋರ್ಟ್ ಕೇಳ್ತಾ ಇರ್ತೀವಿ, ನಮ್ನ ಏನಾದ್ರು ಉಳಿಸ್ತಾರೇನೋ ರೈತರನ್ನ ಅಂತ ಈ ಪರಿಸ್ಥಿತಿ ಇಲ್ಲಿದೆ ಸರ್. ಬರೀ ಅದು ಅದ್ಯಾವುದು ಮಂಡಲಹಳ್ಳಿ ಅಲ್ಲಿ ಮಾತ್ರ ಆಗಿರೋದ ಸರ್ವೆ ಆಗಿರೋದು, ಅಥವಾ ಬೇರೆ ಇನ್ನು ಬೇರೆ ಕಡೆ ಎಲ್ಲ ಬಂದಿದ್ದಾರೆ ಅಧಿಕಾರಿಗಳು? ಅಲ್ಲೊಂತ ಬಂದಿರೋ 6-1 ಎಲ್ಲಾಗಿದ್ಯೋ, 6-1 ಮಂಡಳಿ ದುಡ್ಡಿ, ವಡೇರಳ್ಳಿ, ಕೆಂಪೈನಪಳ್ಳಿ ಆಗಿತ್ತು. ಇವತ್ತು ಮಂಡಳಿಗೆ ಬರ್ತಾರಂತ ಇನ್ಫಾರ್ಮೇಶನ್ ಗೊತ್ತಾಗಿ ರೈತರು ಮಂಡಳಿ ಗಡಿ ಭಾಗದಲ್ಲಿ ಕಾಯ್ಕೊಂಡ್ ಕುಂತಿದ್ದು. ನಾವು ರೈತರೆಲ್ಲ ಕಾಯ್ಕೊಂಡ್ ಕುಂತಿದಾಗ ಪೊಲೀಸರ ಜೊತೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸರ್, ನಮ್ಗೆ ಒಪ್ಪಿಗೆ ಇಲ್ಲ, ನಾವು 80-90% ಒಪ್ಪಿಗೆ ಇಲ್ಲ ರೈತರು, ಆದ್ರಿಂದ ಈ ಸರ್ವೆಗೆ ನಾವು ಬಿಡಲ್ಲ. ನೀವು 80% ಆದ್ಮೇಲೆ ಸರ್ವೆ ಮಾಡ್ಕೊಳ್ಳಿ, 80% ಕೊಡ್ತೀನಿ ಅಂದ್ಮೇಲೆ ಸರ್ವೆ ಮಾಡ್ಕೊಳ್ಳಿ ಅಂತ ಮಾತಾಡ್ತಾ ಇದ್ದವು. ಬಟ್ ಅಧಿಕಾರಿಗಳು ಕಳ್ಳತನದಿಂದ ಅಲ್ಲೆಲ್ಲ ಬೇರೆ ಕಡೆ ಮೂಲೆ ಎತ್ತುಗಿ ಅಲ್ಲೆಲ್ಲ ಅಳಿತಾ ಇದ್ರು. ಅದು ರೈತರ ಕಿವಿಗೆ ಬಿದ್ದು ರೈತರು ದಂಗೆ ಇದ್ರು ಸರ್. ಈ ದಂಗೆಗೆ ನೇರವಾಗಿ ಕರ್ನಾಟಕ ಸರ್ಕಾರನೇ ಕಾರಣ. ಓಕೆ, ಆಯ್ತು ಹೇಮಂತ್ ಅವರು, ಥ್ಯಾಂಕ್ ಯು PNS ಜೊತೆ ಮಾತಾಡಿದ್ದೆ.
ಇನ್ನೊಂದ್ಸಲ ಬಂದ್ಗಿಂದಿರಿ. ಅಲ್ಲ ನಾವು ಅಲ್ಲಿ ಮಾತಾಡ ಓಕೆ, ಮತ್ತೊಬ್ರು ರೈತ ಮುಖಂಡರು ನಾಗರಾಜ್ ಅಂತ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ. ಏನಾಯ್ತು ಸರ್ ಅಲ್ಲಿ ಸಿಚುವೇಶನ್ ಹೆಂಗಿದೆ ಈಗ? ಸರ್ ಸಿಚುವೇಶನ್ ಇವಾಗ ಒಂದು ಸ್ವಲ್ಪ ತಿಳಿಯಾಗಿದೆ. ಏನಂದ್ರೆ ನಾವು 11 ಗಂಟೆಯಿಂದ ನಾವು ಇಲ್ಲಿ JMC ಮಾಡ್ಲಿಕ್ಕೆ ಬರ್ತಾರೆ ಅಂದ್ಬಿಟ್ಟು ಒಂದು ಮಾಹಿತಿ ಬಂತು. ಹಾಗಾಗಿ ಇಲ್ಲಿ ನಾವು ಮಂಡಳಿ ಗ್ರಾಮದಲ್ಲಿ ಎಲ್ಲ 100 ಸಂಖ್ಯೆಯಲ್ಲಿ ಕಾಯ್ತಿದ್ದು. ಆಗ ಪೊಲೀಸ್ ಅಧಿಕಾರಿಗಳು ಎಲ್ಲ ಬಂದ್ರು. ಬಂದು ನಾವು ಪೊಲೀಸ್ ಅಧಿಕಾರಿಗಳು ಮತ್ತೆ GBD ಅಧಿಕಾರಿ ಬಂದ್ರು. ಪ್ರದೀಪ್ ಬಂದ್ಬಿಟ್ಟು ಅವ್ರ ಜೊತೆ ಮಾತುಕತೆ ನಡೆಸ್ತಿದ್ದೋ. ಯಾವ್ದೇ ಕಡೆಗೂ ನಾವು JMC ಮಾಡಕ್ ಬಿಡಲ್ಲ. ಯಾಕೆಂದ್ರೆ ನಮ್ಗೆ ಇಲ್ಲಿವರೆಗೂ ಯಾವ್ದೇ ಮನ್ನಣೆ ಕೊಡ್ಲಿಲ್ಲ, ಸರ್ಕಾರ ಆಗ್ಲಿ ಅಧಿಕಾರಿಗಳಾಗ್ಲಿ. ನಾವು ಮೊನ್ನೆ ಶಾಸಕರಿಗೆ ಹೋಗಿ GBD ಆಫೀಸಲ್ಲಿ ಒಂದು ಮನವಿಯನ್ನ ಕೊಟ್ಟಿದೀವಿ. ಏನಂತ ಅಂದ್ರೆ ಮುಖ್ಯಮಂತ್ರಿ ಹತ್ರ ಮಾತಾಡ್ತೀವಿ ಅಂತ ಅಂದ್ರು ಅವರು. ಆಯ್ತು, ಮಾತಾಡ್ಸೋವರೆಗೂ ನಮ್ಗೆ ಯಾವ್ದೇ ಭೂ ಸ್ವಾಧೀನ ಕೈ ಬಿಡ್ತೀವಿ ಅನ್ನೋವರೆಗೂ ನೀವು ಯಾವ್ದೇ ನೀವು ಏನು GBD ಇಂದ ಒಂದು JMC ಆಗ್ಲಿ ಇನ್ನೊಂದಾಗ್ಲಿ ಮಾಡಬಾರ್ದು ಅಂತ ಕೇಳ್ಕೊಂಡಿದ್ವಿ. ಆಯ್ತು ಅಂತ ಒಪ್ಕೊಂಡಿದ್ರು. ಇವತ್ತು ಏಕಾಏಕಿ JMC ಮಾಡಕ್ ಬಂದ್ರು. ಆಗ ನಾವು ಅಧಿಕಾರಿಗಳ ಜೊತೆ ಮಾತಾಡ್ತಾ ಇದ್ವಿ. ಇನ್ನೊಂದು ರೋಡಲ್ಲಿ ಕಳದಾಲಿನಲ್ಲಿ ಅವರು JMC ಅನ್ನ ಮಾಡ್ಲಿಕ್ಕೆ ಹೊರಟಿದ್ರು ಸರ್. ಹಾಗಾಗಿ ಒಂಚೂರು ನಮ್ಮ ರೈತ ಮಹಿಳೆಯರು ಮತ್ತೆ ಅಧಿಕಾರಿಗಳ ಜೊತೆ ಒಂದು ಮಾತಿನ ಚಕಮಕಿ ಎಲ್ಲ ನಡೀತೀನಿ. ಅಲ್ಲ ಸರ್, ಇಷ್ಟೆಲ್ಲ ವಿರೋಧ ಇದ್ರು ಈ ಕಳ್ಳಾಟ ಯಾಕೆ ಗೌರ್ಮೆಂಟ್ ಅನ್ನೋದು ಹೇಳಿ ಸರ್. ನಿಮ್ ಕಂಡಂಗೆ ನೀವು ತೋರಿಸ್ತಾ ಇದ್ದೀರಿ ನಿಮ್ಮ ಮಾಧ್ಯಮದಲ್ಲಿ. 1.5 ವರ್ಷದಿಂದ ನಾವು ರಸ್ತೆಯಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ಬೋದು, ರಸ್ತೆ ಚಳುವಳಿ ಆಗ್ಬೋದು, ಇವೆಲ್ಲ ಮಾಡ್ತಾ ಇದೀವಿ. ರೈತರ ಮಾತಿಗೆ ಬೆಲೆನೇ ಇಲ್ವಲ್ಲ ಸರ್. ಇವತ್ತು 1.5 ವರ್ಷದಿಂದ ನಾವು ಸರಿಯಾಗಿ ಟೈಮ್ ಸರಿಗೆ ಊಟ ಇಲ್ಲ, ನಾಷ್ಟ ಇಲ್ಲ, ಮಕ್ಳು ಮರಿಗೆ ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಅವ್ರಿಗೆ ಸರಿಯಾದ ತಿಂಡಿ ಇಲ್ಲ. ವಯಸ್ಸಾದವರು ಮನೆಯಲ್ಲಿ ವಯಸ್ಸಾದವರು ವೃದ್ಧರು ಇರ್ತಾರೆ, ಅವ್ರು ನೋಡೋದ, ಮಕ್ಕಳನ್ನ ನೋಡೋದ ಇಲ್ಲ, ವ್ಯವಸಾಯದ ಕಡೆ ನೋಡೋದ ಇಲ್ಲ, ಈ ಕಳ್ಳರನ್ನ ಕಾಯೋದ. ಸರ್ ನಿಮಗೆ ಒಪ್ಪಿಗೆ ಇದೆ ಸರ್ ಭೂಮಿ ಕೊಡೋದಕ್ಕೆ, ಬಟ್ ನಿಮ್ಮನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಯಾರೋ ಒಬ್ರು ಅಂತ. ಸರ್ ಯಾರು ದಾರಿ ತಪ್ಪಿಸ್ತಾರೆ ಸರ್? ಇವಾಗ ರೈತರು ಇವಾಗ ಅವ್ರು 80 ಎಲ್ಲೋ ಕೂತ್ಕೊಂಡು 80% ಒಪ್ಕೊಬಿಟ್ಟವ್ರೆ ಅಂತ ಅನ್ನೋದಕ್ಕೆ ಮಾಹಿತಿ ಏನಿದೆ ಸರ್? ಡಾಕ್ಯುಮೆಂಟ್ ಏನಿದೆ ಸರ್? ಇವತ್ತು ನೋಡ್ತಾ ಇದ್ದೀರಾ, ಇವತ್ತು ಒಂದು 15 ದಿವಸದಿಂದ ನಾವು ಭೂ ಸ್ವಾಧೀನ ಪರ ಇದ್ದೀವಿ, ನಮ್ಮ ಭೂಮಿ ನಾವು ಮಾಡ್ಕೊಳ್ಳಿ ಅಂತಕ್ಕಂಥವ್ರು 50 ಜನ 100 ಜನ ಕೂತ್ಕೋತಾರ ಅಲ್ಲಿ. ಏನೋ ಹೊರಗಡೆಯಿಂದ ಅದು ಕರ್ಸ್ಕೊಂಡು ದುಡ್ಡು ಕೊಟ್ಟು ಕರ್ಸ್ಕೊಂಡು ಬಿರಿಯಾನಿ ಕೊಡ್ಸ್ಕೊಂಡು ಏನು ಅದು ಏನು ಹಸಿರು ಸಾಲ ಹಾಕೊಂಡು, ಈ ಹಸಿರು ಸಾಲ ಬೆಲೆ ಏನೇ ಇಲ್ವಾ ಸರ್? ಯಾರು ನಿಜವಾದ ರೈತರು, ಯಾರು ನಕಲಿ ರೈತರು ಅಂತ ಇವತ್ತು ನೀವು ಮಾಧ್ಯಮದಲ್ಲೇ ತೋರಿಸ್ತಾ ಇದ್ದೀರಿ. ಏನೋ ಅಲ್ಲಿ ದುಡ್ಡು ಇಸ್ಕೊಂಡು ಒಂದು ಮಹಿಳೆಯನ್ನು ಕೇಳಿದಾಗ, ವಯಸ್ಸಾದ ಮಹಿಳೆಯನ್ನು ಕೇಳಿದಾಗ ನನ್ಗೆ ಗೊತ್ತೇ ಇಲ್ಲ ಇಲ್ಲಿ ಬಂದಿರೋದು ಏನು ಉದ್ದೇಶಕ್ಕೆ ಬಂದಿದ್ದೀನಿ ಅಂತ, ಆಟೋ ಹತ್ತಿ ಕಾಂಗ್ರೆಸ್ನವ್ರು ಕರ್ಕೊಂಬಂದ್ರು ಅಂತ ಹೇಳಿಕೆ ಕೊಟ್ಟಿರೋದು ನೀವೇ ನೋಡಿದಿರಿ. ಹೌದು. ಇಷ್ಟೆಲ್ಲ ನಡೀತಾ ಇದೆ. ರಸ್ತೆಯಲ್ಲಿ ಕೂತವರೆಲ್ಲ 1.5 ವರ್ಷದಿಂದ ರೈತರಿಗೆ ಒಂದು ನ್ಯಾಯ ಸಿಗ್ಬೇಕು, ಅವ್ರಿಗೆ ಒಂದು ಮಾತಾಡಿಸ್ಬೇಕು ಅನ್ನೋ ಪರಿಜ್ಞಾನ ಇಲ್ವಾ ಸರ್ ಸರ್ಕಾರಕ್ಕಾಗ್ಲಿ ಅಧಿಕಾರಿಗಳಿಗಾಗ್ಲಿ? ಒಂದ್ಸಲನು ಮೀಟ್ ಮಾಡಿಲ್ವಾ MLA ನಿಮ್ಮನ್ನ? ಒಂದ್ಸಲನು ಮಾತಾಡ್ಸಿಲ್ವಾ? ಒಂದು ಸಾರಿನೂ ಮಾಡ್ಲಿಲ್ಲ ಸರ್. ಮೊನ್ನೆ ಕರ್ಸ್ಕೊಂಡಿದ್ದು ಅಷ್ಟೇನೆ GBD ಆಫೀಸ್ಗೆ. ಅದನ್ನ ಏನ್ ಕರ್ಸ್ಕೊಂಡಿದ್ದು, ಭೂಮಿ ಕೊಟ್ಬಿಡಿ ನಿಮ್ಗೆ ಇನ್ನ ಒಳ್ಳೆ ಪರಿಹಾರ ಕೊಡ್ತೀನಿ ಅಂತ. ನಾ ಇವತ್ತಿನವರೆಗೂ ಪರಿಹಾರ ಕೇಳಲಿಲ್ಲ. ಅವ್ನ 10 ಕೋಟಿ ಎಲ್ಲ 15 ಕೋಟಿ ಕೊಡ್ಲಿ, ಪರಿಹಾರ ಕೇಳಲಿಲ್ಲ. ನಮ್ ಭೂಮಿ ಕೈ ಬಿಟ್ಬಿಡಿ, ನಿಮ್ದೇ ಗಿರಾಕ್ ಬಿಡಿ ಅಂತ ಕೇಳ್ತಾರ ಸರ್. ಎಲ್ಗೋಗ ಸರ್? ನಾವು ಅಸ್ತಿತ್ವ ಕಟ್ಕೊಂಡಿದೀವಿ. 40-50 ವರ್ಷ ಮರ ಗಿಡ ಬೆಳೆಸಿದೀವಿ. ಬಹು ವರ್ಷಕ ಬೆಳೆ ಬೆಳೀತಾ ಇದ್ದೀವಿ. ಇಂಥ ನೀರಾವರಿ ಭೂಮಿನ ಬಿಟ್ಬಿಟ್ಟು ನಾವು ಬೇರೆ ಕಡೆ ಎಲ್ಲಿ ಸರ್ ಹೋಗೋದು? ಏನ್ ರೈತ ಅಂದ್ರೆ ಏನ್ ಬೆಲೆ ನಡೆಸುವ ರೈತ ಅಂದ್ರೆ? ಖಂಡಿತ ಸರ್. ಅಲ್ಲ ಸರ್, ಇವ್ರಿಗೆ ಇಷ್ಟೊಂದು ಹಠ ಇಟ್ಕೊಂಡು ರೈತರನ್ನ ವಿರೋಧ ಹಾಕೊಂಡು ಮಾಡ್ತಾರೆ ಅಂದ್ರೆ ಇದಕ್ಕೆ ಏನ್ ಅರ್ಥ ಇದೆ ಅಂತ ಗೊತ್ತಾಗ್ತಿಲ್ಲ. ಚಿನ್ನದ ಮಟ್ಟ ಇಡೋ ಜಾಗ ಇದು. ಇಲ್ಲಿ ಲಕ್ಷಾಂತರ ಕೋಟಿ ಆದಾಯ ಇದೆ. ಇದು ಪ್ರಾಜೆಕ್ಟ್ 1 ಲಕ್ಷ ಕೋಟಿ ಪ್ರಾಜೆಕ್ಟ್ ಸರ್. ಇದು 20,000 ಕೋಟಿ ಅಂತ ಹೇಳ್ತಾರೆ. 20,000 ಕೋಟಿ ಅಲ್ಲ ಸರ್ ಇದು. ನಮ್ ರೈತರಿಂದ ಕಿತ್ಕೊಂಡ ತಕ್ಷಣ ಒಂದ್ ಎಕರೆ 10 ಕೋಟಿ ಮೇಲೆ ಮಾಡ್ತಾರೆ ಸರ್ ಇವರು. ಇವ್ರು ಯಾವ್ದೇ ಡೆವಲಪ್ಮೆಂಟ್ ಮಾಡಲ್ಲ ಸರ್. ಇವರು ದಳ್ಳಾಳಿ ವ್ಯಾಪಾರ, ದಳ್ಳಾಳಿ ಮಲ್ಟಿಪ್ಲೆಕ್ಸ್ ಕಂಪ್ನಿಗಳಿಗೆ ಇವರಿಗೆಲ್ಲ ಹೊರದೇಶರಿಗೆಲ್ಲ ಮಾರ್ಕೊಂಡು ಇವರು ದುಡ್ಡು ಮಾಡ್ಕೊಳ್ಳೋ ಸ್ಕೀಮ್ ಸರ್ ಇದು. ಓಕೆ ನಾಗರಾಜ್ ಅವರೇ, ಥ್ಯಾಂಕ್ ಯು ನಾಗರಾಜ್ ಅವರೇ. PNS ವಿಸ್ತರಣೆ ಇಷ್ಟು ಮಾತಾಡಿ. ಮಾಡ್ಬಿಟ್ರೆ
ಓಕೆ, ಸೊ ಈಗ ಸಿಚುವೇಶನ್ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಆಗುವಂತ ಹಂತಕ್ಕೆ ಎಲ್ಲೋ ಒಂದು ಕಡೆ ಸರ್ಕಾರವೇ ತಂದುಕೊಳ್ತಾ ಇದೆಯಂತೆ.